ಸುದ್ದಿ, ಬಿಸಿ ಬಿಸಿ ಸುದ್ದಿ ಮತ್ತು ಒಂದು ರೀತಿ ಸಿಹಿಯಾದ ಸುದ್ದಿ ಕೂಡ ಹೌದು. ಬಾಡಿಗೆದಾರರಿಗೆ, ಬಾಡಿಗೆ ಮನೆಯಲ್ಲಿರೋರಿಗೆ ಪ್ರತಿಯೊಬ್ರು ನೋಡ್ಲೇಬೇಕು. ವಿಧಾನಸಭೆಯಲ್ಲಿ ಕರ್ನಾಟಕ ಬಾಡಿಗೆ ವಿಧೇಯಕವನ್ನ ಇವತ್ತು ಮಂಡಿಸಲಾಯಿತು. ಇನ್ನು ಬಾಡಿಗೆ ಮನೆ ಡೆಪಾಸಿಟ್ 2 ತಿಂಗಳು ರೆಂಟ್ ಮಾತ್ರ, 10 ತಿಂಗಳು ತಗೊಳ್ತಾ ಇದ್ರಲ್ಲ ಅಡ್ವಾನ್ಸ್, ಇದ್ರ ಮೇಲೆ 10 ತಿಂಗಳು ಅಡ್ವಾನ್ಸ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ವಿಧಾನಸಭೆಯಲ್ಲಿ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲಾಯಿತು. ಏನೆಲ್ಲ ಇದೆ ಅದರಲ್ಲಿ ಅಂದ್ರೆ, ಮೊದಲೆಲ್ಲ ಬಾಡಿಗೆ ಮನೇಲಿ ಇರಬೇಕು ಅಂತಂದ್ರೆ 10 ತಿಂಗಳು ಅಡ್ವಾನ್ಸ್ ತಗೊಳ್ತಾ ಇದ್ರು. 10,000 ರೂಪಾಯಿ ಬಾಡಿಗೆ ಇದ್ರೆ 1 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಾಗಿತ್ತು. ಆದ್ರೆ ಇನ್ ಮುಂದೆ ಹಾಗೆ ಮಾಡೋ ಹಾಗಿಲ್ಲ. ಇನ್ನ 2 ತಿಂಗಳು ಡೆಪಾಸಿಟ್ ಮಾತ್ರ ಇಡಬೇಕಾಗತ್ತೆ. 2 ತಿಂಗಳ ಬಾಡಿಗೆಯನ್ನ ಡೆಪಾಸಿಟ್ ರೀತಿ ಇಡಬೇಕು ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕರಾರು ಪತ್ರವನ್ನ ನೋಂದಣಿ ಮಾಡಿಸಬೇಕು. ಬಾಡಿಗೆ ಕರಾರಿಗೆ ಸಹಿ ಹಾಕಿದ 2 ತಿಂಗಳ ಒಳಗಡೆ ನೋಂದಣಿ ಮಾಡಿಸುವುದು ಕಡ್ಡಾಯ. ನಿಯಮ ಮೀರಿದ್ರೆ ಮಾಲೀಕರ ಮೇಲೆ 5,000 ರೂಪಾಯಿಯಿಂದ ದಂಡ ವಿಧಿಸಲಾಗುತ್ತೆ. 2 ತಿಂಗಳ ಬಾಡಿಗೆಯನ್ನ ಮಾತ್ರ ಮಾಲೀಕರು ಪಡ್ಕೊಳ್ಬೇಕು. ವಾಣಿಜ್ಯ ಕಟ್ಟಡಕ್ಕೆ ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ 6 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ಪಡ್ಕೊಳ್ಬೇಕು. ರೆಸಿಡೆನ್ಸ್ ಗಳಿಗೆ, ಮನೆಗಳಿಗೆ 2 ತಿಂಗಳ ಬಾಡಿಗೆಯನ್ನ ಮಾತ್ರ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಳ್ಬೇಕಾಗುತ್ತೆ. 10 ತಿಂಗಳ ಬಾಡಿಗೆಯನ್ನ ಪಡ್ಕೊಳ್ಳೋ ಹಾಗಿಲ್ಲ. ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಆನಂದ್, ಬಾಡಿಗೆಯಲ್ಲಿ ಮನೆಯಲ್ಲಿ ಇರೋರಿಗೆ ಅಥವಾ ಬಾಡಿಗೆ ಕಟ್ಟಡಗಳನ್ನ ತೆಗೆದುಕೊಳ್ಳೋರಿಗೆ ವ್ಯಾಪಾರಕ್ಕೋಸ್ಕರ ಇದೊಂದು ಸಿಹಿ